ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ದೇವರ ನೆನತೆ ಈ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇವತ್ತು ತವಾ ಪನ್ನೀರ್ ಮಾಡೋಣ ಅಂತ ಇದ್ದೀನಿ. ರೆಸ್ಟೋರೆಂಟ್ ಶೈಲಿಯ ತವಾ ಪನ್ನೀರು. ಇದು ತುಂಬಾ ಈಸಿ. ಫಸ್ಟು ಬೆಣ್ಣೆಯಲ್ಲಿ ನಾವು ಪನ್ನೀರನ್ನ ಹುರ್ಕೊಂಡ್ಬಿಡ್ಬೇಕು. ಇದು ತವಾ ಪನ್ನೀರ್ ಐಟಮ್ಸಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ. ಅದು ಚಪಾತಿ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ. ಚಪಾತಿ ರೋಟಿ ಜೊತೆ ಪನ್ನೀರ್ ಕಾಂಬಿನೇಷನ್ ತುಂಬ ರುಚಿ ಕೊಡುವಂಥದ್ದು, ಆಮೇಲೆ ತಿನ್ನಲಿಕ್ಕೂ ಮಜಾ ಕೊಡುವಂತಹ ಒಂದು ರೆಸಿಪಿ. ಇಲ್ಲಿ ನಾನು ಬೆಣ್ಣೆಯಲ್ಲಿ ಪನ್ನೀರನ್ನ ಚೆನ್ನಾಗಿ ಹುರ್ಕೊಳ್ತೀನಿ. ಆನಂತರ ಒಂದು ಮಿಕ್ಸ್ಚರ್ ಜಾರಲ್ಲಿ ಬಾದಾಮಿ, ಶುಂಠಿ ಹಾಗೆ ಟೊಮೆಟೊ ಹಾಕಿ ಅದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊತೀನಿ. ನೀವು ಬೇಕಾದರೆ ಇದು ಮೆಣಸಿನ್ಕಾಯಿ, ಅದು ಆಪ್ಷನಲ್ಲು. ಖಾರ ಬೇಕಾದ್ರೆ ಮೆಣಸಿನ್ಕಾಯಿನೂ ಹಾಕ್ಕೋಬೋದು. ಹಾಗೆ ಒಂದು ಕಡೆಗೆ ನಾನು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ನೀವು ಮಿಕ್ಸಿಯಲ್ಲಿ ಹಾಕ್ಕೊಳ್ಳೋದಾದ್ರೂ ಹಾಕ್ಕೋಬೋದು, ಇಲ್ಲ ಅಂತಂದರೆ ಎಣ್ಣೆಯಲ್ಲಿ ವೆಜಿಟೇಬಲ್ಸ್ ಜೊತೆಗೆ ಈರುಳ್ಳಿನೂ ಫ್ರೈ ಮಾಡ್ಕೊಳ್ಬೋದು. ಹಾಗೆಯೇ ಗರಂ ಮಸಾಲ ಮತ್ತು ಚಕ್ಕೆ ಲವಂಗ ಇದನ್ನು ಸಪ್ರೇಟಾಗಿ ಹಾಕ್ಕೊಂಡು ನೀವು ಬೇಯಿಸಿರುವಂಥ ತರಕಾರಿ ಜೊತೆ ಹಾಕ್ಕೋಬೇಕು. ಅರಿಶಿನ ಪುಡಿ ಹಾಗೆಯೇ ಕೊತ್ತಂಬರಿ ಕಾಳು ಬೇಕು ಅಂತಂದರೆ ಸಪ್ರೇಟಾಗಿ ಗರಂ ಮಸಾಲ ಕೂಡ ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬೇಕು ಅಂತಂದರೆ ನೀವು ಕಾಶ್ಮೀರಿ ಲಾಲ್ ಮಿರ್ಚನ್ನು ನೆನೆಸಿಟ್ಕೊಂಡು ಅದು ಕೂಡ ಮಿಕ್ಸಿ ಜಾರಲ್ಲಿ ಹಾಕಿ ನೀವು ಅದನ್ನು ಯೂಸ್ ಮಾಡ್ಕೋಬೋದು ಖಾರಕ್ಕೆ. ಹಾಗೆಯೇ ಇನ್ನೊಂದು ಬೌಲಲ್ಲಿ ನಾನು ಮೊಸರು ಹಾಕ್ಕೊಂಡು ಖಾರ ಪುಡಿ ಹಾಗೆಯೇ ಕೊತ್ತಂಬರಿ ಕಾಳು ಹಾಗೆ ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಮಿಶ್ರಣನ ನಾನು ಗ್ರೇವಿಗೆ ಹಾಕ್ತಾಯಿದ್ದೀನಿ. ಯಾಕೆ ಅಂದರೆ ಇದು ತುಂಬಾ ರುಚಿ ಕೊಡುವಂಥದ್ದು. ಹಾಗೆ ಗ್ರೇವಿ ಸ್ಟ್ರಕ್ಚರ್ ಬರಲಿಕ್ಕೆ ಇದು ತುಂಬಾ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಹಾಗಾಗಿ ನಾನು ಮೊಸರು ಆ್ಯಡ್ ಮಾಡಿದ್ದೀನಿ. ಇಲ್ಲ ಅಂತಂದರೆ ನೀವು ಕ್ರೀಮ್ ಕೂಡ ಆ್ಯಡ್ ಮಾಡ್ಬೋದು. ಕ್ರೀಮ್ ಮಾಡೋದು ತುಂಬಾ ಈಸಿ. ಇದು ಕೆನೆ ಇರುತ್ತಲ್ಲ, ಕೆನೆಗೆ ಏನು ಮಾಡಿ ಒಂದು ಸ್ವಲ್ಪ ಶುಂಠಿ ಹಾಗೆ ಒಂದು ಸ್ವಲ್ಪ ಪನ್ನೀರು ಮಿಕ್ಸ್ ಮಾಡಿಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಬಿಟ್ಟು ಅದನ್ನು ಕ್ರೀಮಲ್ಲಿ ಹಾಕ್ಕೋಬೋದು. ಹಾಗೆ ನಾನು ಕಸೂರಿ ಮೇಥಿ ಹಾಕಿದ್ದೀನಿ. ಹಾಗೆ ಲಾಸ್ಟು ಹುರ್ಕೊಂಡಿರೋಂತಹ ಪನ್ನೀರ್ ಕೂಡ ಹಾಕಿ ಫ್ರೈ ಮಾಡಿರೋಂಥ ಪನ್ನೀರ್ ಕೂಡ ಹಾಕಿಬಿಟ್ಟು ನಾನು ಲಾಸ್ಟಿಗೆ ಗ್ರೇವಿ ಜೊತೆ ಹಾಕಿ ಬೇಯಿಸ್ತಾ ಇದ್ದೀನಿ. ನೋಡಿ ಇಲ್ಲಿ ಪನ್ನೀರ್ ಗ್ರೇವಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಚಪಾತಿ ಜೊತೆಗೆ, ರೋಟಿ ಜೊತೆಗೆ ಇದು ಒಳ್ಳೆ ಕಾಂಬಿನೇಷನ್ನು. ನಮಗಂತೂ ತುಂಬಾ ಇಷ್ಟ ಆಗಿದೆ. ರುಚಿ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನೀವು ಟ್ರೈ ಮಾಡಿ ತಿನ್ನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.